ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಈ ಬೆಳೆಯಲ್ಲಿ ಈ ಗೊಬ್ಬರಗಳ ಬಳಕೆ ಅಂದರೆ ಎಕರೆವಾರು ನಾವು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಹಾಕಬೇಕು ಅನ್ನೋದು ಬಹಳ ಪ್ರಮುಖ. ಸಾಮಾನ್ಯವಾಗಿ ರೈತರು ಹಲವಾರು ರೈತರು ಯಾಕಂದರೆ ನಮಗೆ ಸಂಪರ್ಕ ಮಾಡಿದಾಗ ಅವರು ಮಾಡ್ತಿರ್ತಕ್ಕಂಥ ತಪ್ಪುಗಳು ಎಲ್ಲಿ ಕಂಡು ಬರ್ತಾವೆ ಅಂತಂದರೆ, ನಾವು ಯಾವುದೇ ಒಂದು ಈ ರಾಸಾಯನಿಕ ಬಳಸುವಾಗ ಪ್ರಮುಖವಾಗಿ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ಗಳನ್ನು ಪ್ರತಿ ಬೆಳೆಗೆ ರೆಕಮೆಂಡೇಷನ್ ಮಾಡ್ತೀವಿ. ಸೊ ಅದರಲ್ಲಿ ಎಕರೆವಾರು ಗೊಬ್ಬರಗಳು ಎಷ್ಟಪ್ಪ ಅಂತಂದರೆ, ಸಾರಜನಕ 50 kg, ರಂಜಕ 20 kg, ಪೊಟ್ಯಾಷ್ ಗೊಬ್ಬರ 50 kg ಪ್ರತಿ ಎಕರೆಗೆ. ಅಂದರೆ 60, 20, 50 kg ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಎಕರೆಗೆ ಬೇಕಾಗುತ್ತೆ. ಸೊ ಈ ಒಂದು ಬೇಡಿಕೆಯನ್ನು ಪೂರೈಸುವುದು ಸಮಯ ಯಾವುದಪ್ಪ ಅಂತಂದರೆ, ಅಂದರೆ ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ನಾವು 50% ಅಂದರೆ 50% ಸಾರಜನಕವನ್ನು ಮತ್ತು ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ಗಳನ್ನು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಇದರ ಜೊತೆಗೆ ಎಕರೆಗೆ 8 ರಿಂದ 10 kg ಗಂಧಕವನ್ನು ಸೇರಿಸಿದ್ದೆ ಆತಂತಂದರೆ ಈ ಗಡ್ಡೆ ಕೊಳೆಯುವುದಾಗಲಿ ಅಥವಾ ಸಂಗ್ರಹಣೆಯಲ್ಲಿ ಗಡ್ಡೆ ಕೊಳೆಯುವುದಾಗಲಿ ಅಥವಾ ಜಮೀನಲ್ಲಿ ಕೊಳೆಯುವುದಾಗಲಿ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಗಂಧಕವನ್ನು ಮಣ್ಣಿಗೆ ಬೆರೆಸೋದು ಸೂಕ್ತ. ಮತ್ತು ಈ ರೈತರು ಈ ಒಂದು ಗೊಬ್ಬರಗಳನ್ನು ಮೇಲುಗೊಬ್ಬರ ಇನ್ನೂ ಮಿಕ್ಕ 50% ಸಾರಜನಕವನ್ನು ಸುಮಾರು 1 ತಿಂಗಳ ನಂತರ ಮೇಲುಗೊಬ್ಬರವಾಗಿ ಕೊಡಬೇಕಾಗತ್ತೆ. ರೈತರು ಮಾಡ್ತಕ್ಕಂಥದ್ದು ಒಂದು ತಪ್ಪು ಪದ್ಧತಿ ಏನಪ್ಪ ಅಂತಂದರೆ, ಪೊಟ್ಯಾಷನ್ನ 60 ದಿನಗಳ ನಂತರ ಕೊಡುವುದನ್ನು ನಾವು ಕಾಣ್ತಾ ಇದ್ವಿ. ದಯವಿಟ್ಟು ರೈತರ ಆ ಒಂದು ಪದ್ಧತಿಯನ್ನು ಬಿಟ್ಟು, ಯಾಕಂದರೆ ಪೊಟ್ಯಾಷ್ ಬೇಗನೆ ಬೆಳೆಗೆ ತಗಲೋದಿಲ್ಲ. ಅದ್ರ ಜೊತೆಗೆ ಬಹಳ ಸಾವಕಾಶವಾಗಿ ಅಂದರೆ ಗ್ರೋತ್ ಅಥವಾ ಬೆಳವಣಿಗೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಈರುಳ್ಳಿಯಲ್ಲಿ ಇರುವುದರಿಂದ ಇವನ್ನ ತಳಗೊಬ್ಬರವಾಗಿ ಕೊಟ್ಟಲ್ಲಿ ಮಾತ್ರ ಬೆಳೆಗಳು ಸಂಪೂರ್ಣವಾಗಿ ಅವನ್ನು ಬಳಕೆ ಮಾಡಿಕೊಂಡು ಅತ್ಯುತ್ತಮವಾಗಿ ಬೆಳೀತವೆ. ಇನ್ನು ಈ ಮಿಕ್ಕ 50% ಸಾರಜನಕವನ್ನು ಮೊದಲು ಹಾಕಿದ ಗೊಬ್ಬರ ಹಾಕಿದ 6 ವಾರಗಳ ನಂತರ 50% ಸಾರಜನಕವನ್ನು ಮೇಲುಗೊಬ್ಬರವಾಗಿ ಜಮೀನಿಗೆ ಹಾಕಬೇಕಾಗುತ್ತೆ. ಇನ್ನು ಈ ಗೊಬ್ಬರ ಜೊತೆಗೆ ನಾವು ಈ ಗೊಬ್ಬರ ಹಾಕುವುದಾಯಿತು. ಇನ್ನು ಕಳೆಗಳ ನಿರ್ವಹಣೆ ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ಬೀಜನೇ ಸಸಿ ಮಡಿಯಲ್ಲಿ ಪೆಂಡಾಮಿಥಲಿನ್ ಬಳಕೆ ಮಾಡಿ ಕಳೆನಾಶಕ ಬಳಕೆ ಮಾಡಿ ನಾವು ಕಳೆಗಳ ಹತೋಟಿಯ ಬಗ್ಗೆ ಹೇಳಿದೆ. ಅದೇ ರಾಸಾಯನಿಕವನ್ನು ನಾವು ಬಿತ್ತನೆ ಮಾಡಿದ ಸಾಯಂಕಾಲ ಆಗಲಿ ಅಥವಾ ಮರುದಿನ ಆಗಲಿ, ಅಂದರೆ 2 ದಿನಗಳ ಒಳಗಡೆ ನಾವು ಪೆಂಡಾಮಿಥಲಿನನ್ನು ಈ ಬೀಜ ಬಿತ್ತನೆಯಾದ ನಂತರ ಸುಮಾರು 3.5 ml 3.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ಸಿಂಪರಣೆ ಮಾಡಿದ್ದೆ ಅಂತಂದರೆ ಮತ್ತೆ ನಮಗೆ ಸುಮಾರು 30-35 ದಿನಗಳ ಕಾಲ ಮುಖ್ಯ ಕ್ಷೇತ್ರದಲ್ಲಿ ಕೂಡ ಕಳೆಗಳು ಬರದೇ ಇರುವಂಗೆ ನಾವು ನೋಡ್ಕೊಳ್ಬೋದು. ಇವನ್ನೆಲ್ಲ ರೈತರು ಸಮಯಕ್ಕೆ ಸರಿಯಾಗಿ ಮಾಡಬೇಕಂತಂತಂದರೆ ಆಯಾ ಬೆಳೆಗಳಿಗೆ ಯಾವ್ಯಾವ ಪರಿಕರಗಳು ಬೇಕಾಗ್ತಾವೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅಡ್ವಾನ್ಸ್ ಆಗಿ ಅವನ್ನು ತಂದು ಇಟ್ಟುಕೊಂಡು ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗೋದು ಬಹಳ ಉತ್ತಮ. ಯಾಕಂದರೆ ನೀವು ಇದೇ ಕಳೆನಾಶಕವನ್ನು, ಅಂದರೆ ಇದು ಕಳೆಗಳು ಬರುವ ಪೂರ್ವದಲ್ಲಿ ಸಿಂಪರಣೆಗೆ ಶಿಫಾರಸು ಮಾಡುವುದರಿಂದ ಈ ಕಳೆಗಳು ಏನಾದರೂ ಮೊಳಕೆ ಒಡೆದು ನಂತರ, ಅಂದರೆ 3-4 ದಿವಸಗಳ ಕಳೆದ ನಂತರ ಈ ರಾಸಾಯನಿಕವನ್ನು ನೀವು ಸಿಂಪರಣೆ ಮಾಡಿದ್ದೆ ಅಂತಂದರೆ ಅವು ಯಾವುದೇ ಒಂದು ಈ ತೃಪ್ತಿದಾಯಕವಾಗಿ ಕಳೆಗಳ ನಿರ್ವಹಣೆ ಆಗೋದಿಲ್ಲ. ಯಾಕಂದರೆ ಅವು ಮೊಳಕೆ ಬಂದಂಥ ಕಳೆಗಳು ಈ ಒಂದು ಬೆಳೆ ಅಥವಾ ಕಳೆ ಬರುವ ಪೂರ್ವದಲ್ಲಿ ಶಿಫಾರಸು ಮಾಡಿದಂಥ ಕಳೆನಾಶಕವನ್ನು ತಡವಾಡಿಗೆ ಸಿಂಪರಣೆ ಮಾಡಿದಾಗ ಅದರಿಂದ ಯಾವುದೇ ಅನುಕೂಲತೆಗಳು ರೈತರಿಗೆ ಸಿಗುವುದಿಲ್ಲ. ಸೊ ಅದರ ಜೊತೆಗೆ ಒಂದು ಕೈಯಿಂದ ಕಸ ಸುಮಾರು 45-50 ದಿವಸಗಳ ಅವಧಿಯಲ್ಲಿ ನಾಟಿ ಮಾಡಿದ ಅಥವಾ ಬಿತ್ತನೆಯಾದ 40-45 ದಿನಗಳಲ್ಲಿ ಕೈಯಿಂದ ಒಂದು ಸಾರಿ ಕಸ ತೆಗೆದು ಈ ಮೇಲ್ಗೊಬ್ಬರ 50% ಸಾರಜನಕವನ್ನು ಬೆಳೆಗೆ ಕೊಟ್ಟದ್ದೇ ಆತಂತಂದ್ರೆ ಉತ್ತಮವಾದ ಒಂದು ಬೆಳವಣಿಗೆ ಮತ್ತು ಇಳುವರಿನ ನಾವು ನಿರೀಕ್ಷಣೆ ಮಾಡ್ಬೋದು. ಇಲ್ಲಿ ಪ್ರತಿಯೊಂದು ಬೆಳೆಗಳಿಗೂ ಈ ಕ್ರಿಟಿಕಲ್ ಪೀರಿಯಡ್ ಅಂತೇಳಿ, ಅಂದರೆ ಸಂದಿಗ್ಧ ಅವಧಿ, ಕಳೆಗಳ ಒಂದು ಕಾಂಪಿಟೇಷನ್ ಇರೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈರುಳ್ಳಿಯಲ್ಲಿ ಇದು ಸುಮಾರು
ಸಂಪೂರ್ಣ ಬೆಳೆಯ ಅವಧಿಯವರೆಗೆ ಅಂದರೆ ಸುಮಾರು 70-80 ದಿನಗಳವರೆಗೂ ಕೂಡ ಈ ಕಳೆಗಳು ಮುಖ್ಯ ಬೆಳೆಗಳ ಜೊತೆ ಸ್ಪರ್ಧೆಯನ್ನು ಒಡ್ಬೋದು. ಹಾಗಾಗಿ ಇವು 60-70 ದಿನಗಳವರೆಗೂ ಕೂಡ ಈರುಳ್ಳಿಯಲ್ಲಿ ನಾವು ಸಂಪೂರ್ಣ ಕಳೆರಹಿತವಾಗಿ ಇಟ್ಟಲ್ಲಿ ಮಾತ್ರ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಒಂದು ಬೆಳೆಯ ನಾಟಿ ಮಾಡಿದ 3 ದಿನಗಳ ಒಳಗೆ ಸಿಂಪರಣೆಗೆ ಹೇಳಿದೆ. ಅಕಸ್ಮಾತ್ ರೈತರು ಈ ಪೆಂಡಾಮಿಥಿಲಿನ್ ಸಿಂಪರಣೆ ಮಾಡೋಕ್ಕೆ ಅವಕಾಶ ಆಗದೇ ಇದ್ದ ಪಕ್ಷದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ 20 ದಿನಗಳ ಒಳಗಡೆ ಇನ್ನೊಂದು ಟರ್ಗಾ ಸೂಪರ್ ಅಂತಕ್ಕಂಥ ಒಂದು ರಾಸಾಯನಿಕ ಇದೆ. ಟರ್ಗಾ ಸೂಪರ್ 5% ಇಸಿ ಇರತಕ್ಕಂಥ ಒಂದು ರಾಸಾಯನಿಕವನ್ನು ಒಂದು ಎಕರೆಗೆ ಸುಮಾರು 400 ಮಿಲಿ ಔಷಧಿ ಬೇಕಾಗುತ್ತೆ. 400 ml ಪ್ರತಿ ಎಕರೆಗೆ ಬೇಕಾದಂಥ ಒಂದು ಟರ್ಗಾ ಸೂಪರ್ನ ಬಳಕೆ ಮಾಡ್ಬೋದು. ಇದು ಕೂಡ ಒಂದು ಉತ್ತಮವಾದಂಥ ಕಳೆ ನಿವಾರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥ ಒಂದು ಕಳೆನಾಶಕ. ಇಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ತೊಂದರೆ ಕೊಡುವಂಥ ಕಳೆಗಳು ಯಾವಪ್ಪ ಅಂದರೆ ಈ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ಸ್ ಹೊಡೆದಾಗ ಈ ಪೆರಿನಿಯಲ್ ವೀಡ್ಸ್ ಅಂತ ಹೇಳ್ತೀವಿ, ಬಹುವಾರ್ಷ ಕಳೆಗಳು, ಅವುಗಳು ಮಾತ್ರ ಈಗ ಕಳೆನಾಶಕಗಳಿಂದ ಕಂಟ್ರೋಲ್ ಆಗೋದಿಲ್ಲ. ಅಂದರೆ ನಾವು ಜೇಕ್ ಇರ್ಬೋದು, ಗರಿಕೆ ಇರ್ಬೋದು. ಸೊ ಇವುಗಳನ್ನು ಹತೋಟಿಗೆ ಈ ಬೆಳೆ ಇರದೇ ಇದ್ದಾಗ ನಾವು ಸಿಸ್ಟಮಿಕ್ ಹರ್ಬಿಸೈಡ್ಸ್ ಸುಮಾರು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಈ ನಾವು ಹರಿಯಾಳಿ ತೆಗಿಬೇಕಂದ್ರೆ ಮೇರಾ 71 ಅಂತಿದೆ, ಗ್ಲೈಫೋಸೇಟ್ ಅಂತಿದೆ. ಸೊ ಅಂಥ ಕಳೆನಾಶಕಗಳನ್ನ ಬೆಳೆಗಳು ಇಲ್ಲದಾಗ ನಾವು ಅದನ್ನು ಕಳೆಗಳ ಮೇಲೆ ಸಿಂಪರಣೆ ಮಾಡಿ ಕಳೆಗಳನ್ನು ಹತೋಟಿ ಮಾಡ್ಬೋದು. ತದನಂತರ ಒಂದು 20-25 ದಿವಸ ನಂತರ ನಾವು ಬೇರೆ ಬೆಳೆಗಳನ್ನು ನಾವು ಮಾಡ್ಬೋದಲ್ಲಿ. ಇನ್ನು ನೀರಾವರಿ ಬಗ್ಗೆ ಈ ಒಂದು ಬೆಳೆಯಲ್ಲಿ ನಾವು ನೀರಾವರಿ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಇವು ತೆಳು ಬೇರುಗಳನ್ನು ಹೊಂದಿರತಕ್ಕಂಥ, ಅಂದರೆ ಭಾಳ ಆಳಕ್ಕೆ ಇದರ ಬೇರುಗಳು ಹೋಗೋದಿಲ್ಲ. ಮೇಲ್ಪದರದಲ್ಲಿ ಬೇರುಗಳು ಇರೋದರಿಂದ ಈ ಇಂಟ್ರವಲ್ ಅಂದರೆ ನೀರಿನಿಂದ ಮೊದಲನೇ ನೀರಿನಿಂದ ಎರಡನೇ ನೀರಿಗೆ ಅವಧಿ ಬಹಳ ಕಡಿಮೆ ಇರುತ್ತೆ. ಅಂದರೆ 3-4 ದಿವಸಕ್ಕೊಂದು ಸಾರಿ ನೀರು ನಾವು ಕೊಡಬೇಕಾಗತ್ತೆ. ಹವಾಮಾನದ ಒಂದು ಪರಿಸ್ಥಿತಿ ನೋಡಿಕೊಂಡು ಮತ್ತು ಮಣ್ಣಿನ ಗುಣಧರ್ಮ ನೋಡಿಕೊಂಡು ವಾರದಲ್ಲಿ 2 ಸಾರಿ ಆದರೂ ನಾವು ನೀರನ್ನು ಕೊಡಬೇಕಾಗತ್ತೆ. ಕಪ್ಪು ಮಣ್ಣಿನಲ್ಲಿ ವಾರಕ್ಕೆ 1 ಸಾರಿ, ಮರಳು ಮಿಶ್ರಿತ ಮಣ್ಣಿದ್ದಲ್ಲಿ ವಾರಕ್ಕೆ 2 ಸಾರಿ ಆದರೂ ನೀರನ್ನು ಕೊಡಬೇಕಾಗುತ್ತೆ. ಸುಮಾರು 16-20 ಸಾರಿ ಬೆಳೆ ಬರುವುದರಾಗಿ ನಾವು ನೀರನ್ನು ಬೆಳೆಗೆ ಒದಗಿಸಬೇಕಾಗತ್ತೆ. ಇನ್ನು ಈ ಬೆಳೆ ಕಟಾವಿಗೆ ಹತ್ತಿರ ಬಂದಾಗ ಅಂದರೆ ಸುಮಾರು 50% ಮೇಲ್ಪಟ್ಟು ಸಸಿಗಳು ಬಾಗಲು ಶುರುವಾದ ಮೇಲೆ ನಾವು ನೀರನ್ನು ತಡೆ ಹಿಡಿಬೇಕಾಗುತ್ತೆ. ಯಾಕಂದರೆ ಅವಾಗ ಗಡ್ಡೆಗಳ ಬೆಳವಣಿಗೆ ಆಗಿರುತ್ತೆ. ಹೆಚ್ಚಿನ ನೀರನ್ನು ನಾವು ಕೊಟ್ವಿ ಅಂತಂದರೆ ಗಡ್ಡೆಗಳು ಕೆಡುವಂಥ ಒಂದು ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಈ ಕಟಾವಿನ ಸುಮಾರಿಗೆ ನಾವು ಮತ್ತೆ 10-15 ದಿವಸ ನೀರನ್ನು ಕೊಡುವುದನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಸೊ ಇದು ಒಂದಷ್ಟು ನೀರಿನ ಒಂದು ಬಳಕೆ ಆಯಿತು. ಇನ್ನು ನೀವು ಈ ಒಂದು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಮಾತಾಡಬೇಕಂತಂದರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೀಟಗಳು ಒಂದು ಥ್ರಿಪ್ಸು, ಅದನ್ನು ಬಿಟ್ಟರೆ ಎಲೆ ತಿನ್ನುವಂಥ ಹುಳು, ಥ್ರಿಪ್ಸು ಬಾಧೆ ಜಾಸ್ತಿ ಇರುತ್ತೆ. ಸೊ ಥ್ರಿಪ್ಸನ್ನು ಸರ್ವೇ ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತು ಮೇ ತಿಂಗಳಲ್ಲಿ ಇದರ ಬಾಧೆ ಜಾಸ್ತಿ. ಅಂದರೆ ಬೆಳೆ ಅಕ್ಟೋಬರ್ ಮತ್ತು ಮೇ ತಿಂಗಳಲ್ಲಿ ಜಮೀನಲ್ಲಿದ್ದಾಗ ಈ ಥ್ರಿಪ್ಸು ಒಣ ಹವಾಮಾನ ಇರೋದರಿಂದ ಥ್ರಿಪ್ಸು ಹಾವಳಿ ಜಾಸ್ತಿ. ಸೊ ಇವು ಏನು ಮಾಡ್ತಾವಪ್ಪ ಅಂದ್ರೆ ಎಲೆಗಳ ಮೇಲೆ ಬಿಳಿ ಮಚ್ಚೆಗಳು ಬರೋಂಗೆ, ಅಂದರೆ ಕೆರೆದು ಎಲೆಗಳನ್ನ ಹಸಿರು ಪದಾರ್ಥವನ್ನು ತಿನ್ನೋದ್ರಿಂದ ಎಲೆಗಳು ಬಿಳ್ಸಾಗಿ ಕಾಣುತ್ತೆ, ಕಂದು ಬಣ್ಣ ತಿರುಗ್ತವೆ. ಸೊ ಇವುಗಳನ್ನು ನಾವು ಹತೋಟಿ ಮಾಡಬೇಕಾಗತ್ತೆ. ಬಿತ್ತನೆ ಆದ 3 ವಾರಗಳ ನಂತರ ಸಸಿ ಮಡಿಗಳಲ್ಲಿ ಒಂದು ಸಾರಿ ಈ ಬೆಳೆಗೆ ಅಂದರೆ ಸಸಿಗಳಿಗೆ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿ ಡೈಮಿಥೋಯೇಟ್ ರೋಗಾರ್ ಅಂತ ಏನು ಹೇಳ್ತೀವಿ ಅದನ್ನು ಸಿಂಪರಣೆ ಮಾಡೋದು, ಅಥವಾ 1.3 ಮಿಲಿ ಆಕ್ಸಿಡಮಿಥೈನ್ ಮಿಥೈಲ್ ಅಂತಕ್ಕಂಥದ್ದು ರಾಸಾಯನಿಕವನ್ನು ನಾವು ಸಿಂಪರಣೆ ಮಾಡ್ಬೋದು. ಇಲ್ಲ ಫಾಸ್ಫೋಬಿಡಾನ್ ಪ್ರತಿ ಲೀಟರ್ ನೀರಿಗೆ 1.3 ಮಿಲಿ ಫಾಸ್ಫೋಬಿಡಾನ್ ಸಿಂಪರಣೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಸುಮಾರು 2 ಗ್ರಾಮ್ ಮ್ಯಾಂಕೋಜಬ್ ಅಂತಕ್ಕಂಥ ಈ ಇದು ನಾವು ಏನು ರೋಗನಾಶಕ, ಅಂದರೆ ಮ್ಯಾನೆಬ್ ಇರ್ಬೋದು ಅಥವಾ ಮ್ಯಾಂಕೋಜಬ್, ಇವು ಏನು ಮಾಡ್ತಾವಪ್ಪ ಅಂದ್ರೆ ಈ ಎಲೆಗಳ ಮೇಲೆ ಬೀಳ್ತಕ್ಕಂಥ ಮಜ್ಜಿಗೆ ರೋಗ ಅಂತ ಹೇಳ್ತೀವಿ, ಅಥವಾ ಪರ್ಪಲ್ ಬ್ಲಾಚ್ ಅಂತ ಹೇಳ್ತೀವಿ, ಅವುಗಳ ನಿವಾರಣೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತವೆ. ಸೊ ಮ್ಯಾಂಕೋಜಬ್ ಆಗಲಿ ಮತ್ತು ಮ್ಯಾನೆಬ್ ಆಗಲಿ 2-2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ರೋಗ ಹತೋಟಿಗೆ ಬಾರದೇ ಇದ್ದಾಗ ಮತ್ತೊಂದು ಸುಮಾರು 10-15 ದಿವಸ ಕಳೆದ ನಂತರ ಇದೇ ರಾಸಾಯನಿಕಗಳನ್ನು ಮತ್ತೊಂದು ಸಾರಿ ಪುನರಾವರ್ತಿಸಿ
ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಒಂದು ತೊಂದರೆಗಳನ್ನು ನಾವು ಹತೋಟಿ ಮಾಡ್ಬೋದು. ಇನ್ನು ಸಾಮಾನ್ಯವಾಗಿ ಆಲ್ಟರ್ನೇರಿಯಾ ಬರುತ್ತೆ, ಕಾಡಿಗೆ ರೋಗ ಬರುತ್ತೆ. ಇವು ಇತ್ತಿತ್ತಲಾಗಿ ಇವುಗಳಿಗೆ ಅಂಥ ಹಾನಿ ಈ ಒಂದು ರೋಗಗಳ ಅಥವಾ ಕೀಟಗಳಿಂದ ಭಾಳ ಕಡಿಮೆ. ಸೊ ನಾವು ಥ್ರಿಪ್ಸು ಮತ್ತು ಈ ನೇರಳೆ ಮಚ್ಚೆ ರೋಗವನ್ನು ನಾವು ನಿವಾರಣೆ ಮಾಡಿದ್ದೆ ಅಂತಂದರೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡಿಬೋದು. ಇನ್ನೂ ಒಂದು ಪ್ರಮುಖವಾದಂಥ ಒಂದು ಅಂಶ ನಾವು ನಮ್ಮ ರೈತರ ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ಬೆಳೆ ನುಣುಪಾದ ಎಲೆಗಳನ್ನು ಹೊಂದಿರುವುದರಿಂದ ಸಿಂಪರಣೆ ಮಾಡಿದ ದ್ರಾವಣ ಜಾರಿ ನೆಲಕ್ಕೆ ಬೀಳುವಂಥ ಒಂದು ಸಾಧ್ಯತೆ ಜಾಸ್ತಿ. ಹಾಗಾಗಿ ಈ ಮ್ಯಾಂಕೋಜೆಬ್ ಸಿಂಪರಣೆ ಮಾಡುವಾಗಲಿ ಅಥವಾ ಡೈಮೆಥಿಯೋಡ್ ಸಿಂಪರಣೆ ಮಾಡುವಾಗಲಿ ಅದ್ರ ಜೊತೆಗೆ ಈ ಅಂಟು ದ್ರಾವಣವನ್ನು ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಿದ್ದೆ ಅಂತಂದರೆ ಅಂದ್ರೆ ವೆಟ್ಟಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅವು ಸ್ಪ್ರೆಡರ್ ಅಂತಲೂ ನಾವು ಸಾಮಾನ್ಯವಾಗಿ ಕರಿತೀವಿ. ಅವು ಏನು ಮಾಡ್ತಾವಂದರೆ ಹೊಡೆದಂಥ ಔಷಧಿಯನ್ನು ಎಲೆಗಳ ಮೇಲೆ ಹರಡುವ ಹಾಗೆ ಸಹಾಯ ಮಾಡುತ್ತೆ. ಸೊ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಾಗಾಗಿ ರೈತರು ಆ ಒಂದು ಅಂಟು ದ್ರಾವಣಗಳನ್ನು ಕೂಡ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡೋದು ಬಹಳ ಸೂಕ್ತ. For the first time you kissed. For the first time you stood up. The first time you accepted yourself. For your every first in life, Camco Chocolates. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರೀಸ್ ಚಾಕ್ಲೆಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505 9449726835. ಇನ್ನು ಕೊಯ್ಲಿನ ಹಂತದ ಬಗ್ಗೆ ವಿಚಾರ ಮಾಡಲಾಗಿ ಸಾಮಾನ್ಯವಾಗಿ 50% ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಡ್ಡೆಗಳು ಕುತ್ತಿಗೆ ಭಾಗ ತೆಳಗಾಗಿ ಎಲೆಗಳು ನೆಲಕ್ಕೆ ಬಾಗುವುದನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಈ ಲಕ್ಷಣ ಬಂದ ಸಮಯದಲ್ಲಿ ನಾವು ನೀರು ಕೊಡುವುದನ್ನು ಬಿಟ್ಟು ಗಡ್ಡೆಗಳು ಕಟಾವಿಗೆ ಬಂದಿವೆ ಅನ್ನತಕ್ಕಂಥದ್ದು ಮನದಟ್ಟು ಮಾಡಿಕೊಂಡು ನಾವು ಸಸಿಗಳನ್ನು ಕಿತ್ತಬೇಕಾಗತ್ತೆ. ಸೊ ಹೀಗೆ 70% 50%ಗಿಂತ ಜಾಸ್ತಿ ಮೇಲ್ಪಟ್ಟು ಒಣಗಿದಾಗ ಗಡ್ಡೆಗಳನ್ನು ತೆಗಿಬೇಕು. ಅವನ್ನ ಭೂಮಿಯಲ್ಲೇ ಅಲ್ಲೇ ಕಿತ್ತಿ ತೆಳುವಾಗಿ ಗಾಳಿ ಬೀಸುವ ದಿಕ್ಕಿಗೆ ಅಡ್ಡಲಾಗಿ ಹಾಕಬೇಕಾಗತ್ತೆ ಸುಮಾರು 3-4 ದಿವಸ. ಸೊ ಆವಾಗ ಏನಾಗುತ್ತೆ ಅಂದರೆ ಕ್ಯೂರಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಹೆಚ್ಚಿನ ಒಂದು ನೀರು ಇರ್ತಕ್ಕಂಥ ಈ ಗಡ್ಡೆಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಏನಾಗುತ್ತೆ, ಅದು ಆ ಒಂದು ನೀರಿನ ಆವಿಯಾಗಿ ಹೋಗುವಂತೆ ಮಾಡುತ್ತೆ. ಸೊ ಸಂಗ್ರಹಣೆಗೆ ಬಹಳ ಸೂಕ್ತವಾದಂಥ ಇದು ಒಂದು ಪದ್ಧತಿ ಅಂದರೆ ಕ್ಯೂರಿಂಗ್ ಮಾಡೋದು. ಸುಮಾರು 10-15 ದಿನಗಳವರೆಗೆ ಮತ್ತೆ ನೆರಳಲ್ಲಿ ನಾವು ಒಣಗಿಸಿ ಒಣಗಿಸಿದ ನಂತರ ಈ ಸೊಪ್ಪನ್ನು ಗಡ್ಡೆಯಿಂದ ಸುಮಾರು 2 ಸೆಂಟಿಮೀಟರ್ ಬಿಟ್ಟು ಕಟ್ ಮಾಡಿ ಗಡ್ಡೆಗಳನ್ನು ಮತ್ತೆ ನಾವು ನೆರಳಲ್ಲಿ ಹಾಕಿ ಒಣಗಿಸ್ಬೇಕಾಗತ್ತೆ. ಸೊ ಅಂಥ ಗಡ್ಡೆಗಳು ಮೇಲ್ಪದರ ಒಣಗಿದ ಮೇಲೆ ಮತ್ತೆ ನೆರಳಲ್ಲಿ ಹಾಕಿಕೊಂಡು ನಾವು ಹಲವಾರು ಪದ್ಧತಿಗಳು ರೈತರು ಅಳವಡಿಸಿಕೊಂಡು ನಾವು ಕಾಣ್ಬೋದು. ಈ ಸೀಡ್ ನೆಟ್ಟಲ್ಲಿ ಒಣಗಿಸ್ತಾರೆ, ಗಿಡದ ಮರಳದ ನೆರಳಿನ ಕೆಳಗಡೆ ಒಣಗಿಸ್ತಾರೆ, ಶೆಡ್ಗಳಲ್ಲಿ ಕೂಡ ಒಣಗಿಸ್ತಾರೆ. ಸೊ ಯಾವಾಗಲೂ ತೆಳುವಾಗಿ ಹರಡಿ ನಾವು ಗಡ್ಡೆಗಳನ್ನು ಒಣಗಿಸಬೇಕು. ಸೊ ಗಾಳಿ ಆಡುವಂಥ ಒಂದು ವ್ಯವಸ್ಥೆ ಇದ್ದಾಗ ಮಾತ್ರ ಈ ಗಡ್ಡೆಗಳು ಮೊಳಕೆ ಹೊಡೆಯುವಂಥ ಪ್ರಮಾಣ ಕಡಿಮೆ. ಇನ್ನು ಇಂಥ ಒಂದು ಕ್ಯೂರಿಂಗ್ ಮಾಡಿದಂಥ ಗಡ್ಡೆಗಳನ್ನು ಗ್ರೇಡಿಂಗ್ ಮಾಡಬೇಕಾಗತ್ತೆ. ಅಂದರೆ ಗಾತ್ರದ ಮೇಲೆ ಗಡ್ಡೆಗಳನ್ನು ಬೇರ್ಪಡಿಸಬೇಕಾಗತ್ತೆ. ಇವುಗಳನ್ನು ಮಾಡಲು ಹೆಚ್ಚು ಕೂಲಿ ಆಳುಗಳು ಬೇಕಾಗುತ್ತೆ. ಇಲ್ಲ
ಈ ಮಷಿನ್ ಗ್ರೇಡಿಂಗ್ ಮಷಿನ್ ಗ್ರೇಡಿಂಗ್ ಕೂಡ ಮಾಡ್ಬೋದು. ಸ್ವಯಂ ಚಾಲಿತ ಯಂತ್ರಗಳು ಇದ್ದಾವೆ ಅಥವಾ ಕೈ ಚಾಲಿತ ಯಂತ್ರಗಳು ಕೂಡ ಸಿಗುತ್ತೆ. ಸೊ ಅವುಗಳನ್ನು ನಾವು ಹಾಕಿ ಆ ಮಷಿನ್ಗಳಲ್ಲಿ ಆ ಗಡ್ಡೆಗಳನ್ನು ಸುರಿದಾಗ ಆ ಗಾತ್ರಗಳ ಮೇಲೆ ಅವು ವರ್ಗೀಕರಣಗೊಂಡು ನಮಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವಂಥ ಒಂದು ಅವಕಾಶ ಜಾಸ್ತಿ. ಸೊ ಯಾವುದೇ ತರಕಾರಿಗಾಗಲಿ ಅಥವಾ ಈರುಳ್ಳಿ ಇರ್ಬೋದು, ನಾವು ಮಾರುಕಟ್ಟೆಗೆ ಸಾಗಿಸುವಾಗ ಗ್ರೇಡಿಂಗ್ ಮಾಡಿ ಕಳಿಸೋದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂದರೆ ಬೆಲೆ ನಿರ್ಧಾರವಾಗುವುದು ಈ ಕ್ವಾಲಿಟಿಗಳ ಮೇಲೆ ಮತ್ತು ಯೂನಿಫಾರ್ಮ್ ಇರ್ತಕ್ಕಂಥ ಒಂದು ಗಡ್ಡೆಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಇಂಥ ಒಂದು ಶ್ರೇಣೀಕರಿಸಿದ ಗಡ್ಡೆಗಳನ್ನು ಅತಿ ಮುಖ್ಯವಾಗಿ ಈ ಹಿಂಗಾರಿ ಹಂಗಾಮಿನಲ್ಲಿ ಬೆಳೆದಂಥ ಗಡ್ಡೆಗಳನ್ನು ಸಂಗ್ರಹಣೆ ಮಾಡಲು ಕೂಡ ಕಡಿಮೆ ವೆಚ್ಚದಲ್ಲಿ ನಾವು ಸಂಗ್ರಹಣಾ ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡಬಹುದು. ಸೊ ಅಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಈ ಮೇವಿನಿಂದ ಮೇಲ್ಛಾವಣಿ ಮಾಡ್ಕೊಳ್ಳೋದು ಅಥವಾ ಆಫ್ ಅಂತ ಹೇಳ್ತೀವಿ, ಅದು ಹೆಚ್ಚು ನೀರು ಇರ್ತಕ್ಕಂಥ ಜಾಗಗಳಲ್ಲಿ ಬೆಳೆಯುತ್ತೆ, ಅದನ್ನು ನಾವು ಮೇಲೆ ರೂಫಿಗೆ ಹಾಕ್ಬೋದು ಅಥವಾ ಗರಿಗಳನ್ನು ಹಾಕಿ ನೆರಳನ್ನು ಒಡ್ಬೋದು. ಯಾವಾಗಲೂ ನಾವು ಸಂಗ್ರಹಣಾ ಕೋಣಿಗಳನ್ನು ಗಾಳಿ ಬೀಸುವ ದಿಕ್ಕಿಗೆ ಅಡ್ಡಲಾಗಿ ಕಟ್ಟಬೇಕಾಗತ್ತೆ. ಆಮೇಲೆ ಆ ಒಂದು ಪ್ಲ್ಯಾಟ್ಫಾರ್ಮ್ ಏನಪ್ಪ ಅಂದರೆ ಅದು ಸಂಗ್ರಹಣಾ ಕೊಠಡಿದು ಭೂಮಿಯಿಂದ ಸುಮಾರು 1.5 ರಿಂದ 2 ಫೀಟು ಎತ್ತರಕ್ಕೆ ಇರಬೇಕಾಗತ್ತೆ. ಯಾಕಂದರೆ ಭೂಮಿಯ ಒಂದು ಉಷ್ಣತೆ ಆ ಗಡ್ಡೆಗಳಿಗೆ ತಗಲಲಾರ್ದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಕೊಳೆಯುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ತಂಪಾದ ಗಾಳಿ ಒಳಗೆ ಎಂಟ್ರಿ ಆಗುವಂಗೆ ನಾವು ಮಾಡ್ಕೊಂಡಿದ್ವಿ ಅಂತಂದರೆ ಸುಮಾರು 4 ರಿಂದ 5 ತಿಂಗಳ ಕಾಲ ಗಡ್ಡೆಗಳನ್ನು ನಾವು ಕೆಡದಂತೆ ಮಾಡಬಹುದು. ಸೊ ಇವುಗಳನ್ನು ಮಾಡಲು ಹಲವಾರು ಬಾರಿ ಈ ತೋಟಗಾರಿಕಾ ಇಲಾಖೆಗಳಿಂದ ರೈತರು ಸಹಾಯಧನ ತೆಗೆದುಕೊಂಡು ಕೂಡ ಮಾಡಬಹುದಾದಂಥ ಒಂದು ಅವಕಾಶ ಕೂಡ ಇರುತ್ತೆ. ಸೊ ಹಾಗೂ ಮಾಡ್ಬೋದು. ಅಥವಾ ತಮ್ಮ ಸ್ವಂತ ಖರ್ಚಿನಲ್ಲಿ ಕೂಡ ಕಡಿಮೆ ಖರ್ಚು ಮಾಡಿ ಈರುಳ್ಳಿ ಶೇಖರಣಾ ಮನೆಗಳನ್ನು ಕೂಡ ತಾವೇ ನಿರ್ಮಾಣ ಮಾಡ್ಕೊಳ್ಬೋದು. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ದು ಹೋದಾಗ ರೈತರು ಸಂಗ್ರಹಣೆ ಮಾಡಿ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾದಾಗ ಅವುಗಳನ್ನು ಮಾರುಕಟ್ಟೆಗೆ ಸಾಗಿಸಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಕಡಿಮೆ ಖರ್ಚಿನ ಈರುಳ್ಳಿ ಶೇಖರಣಾ ಮನೆ ಯಾವ ಥರ ಅದರ ವಿವರ ಹೇಗಿದೆಯಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಉದ್ದ 3.6 ಮೀಟ್ರು, ಅಗಲ 1.5 ಮೀಟ್ರು ಮತ್ತು ಬಾಜು ಎತ್ತರ ಸೈಡ್ ವಾಲ್ಗಳ ಎತ್ತರ 1.5 ಮೀಟ್ರು, ಮಧ್ಯಭಾಗದಲ್ಲಿ ಎತ್ತರ ಎಷ್ಟಿರ್ಬೇಕಂದ್ರೆ 2.1 ಮೀಟ್ರ್ ಇರಬೇಕು. ಸೊ ಈ ಒಂದು ಅಳತೆಯ ವಿಸ್ತೀರ್ಣದಲ್ಲಿ ಸುಮಾರು ನಾವು 3 ಟನ್ ಈರುಳ್ಳಿಯನ್ನು ಸಂಗ್ರಹಣೆ ಮಾಡ್ಬೋದು. ಸೊ ಒಂದು ಸಾರಿ ನಾವು ಇಂಥ ಕಡಿಮೆ ಖರ್ಚಿನ ಮನೆಗಳನ್ನ ನಿರ್ಮಾಣ ಮಾಡಿದ್ವಿ ಅಂತಂದರೆ ಸುಮಾರು ನಮಗೆ ಹೆಚ್ಚು ಕಡಿಮೆ 15,000 ರೂಪಾಯಿ ಖರ್ಚಾಗುತ್ತೆ. ಸೊ ಅಂದಾಜು 1 ಟನ್ ಸಂಗ್ರಹಣೆಗೆ ನಾವು ಸುಮಾರು 270 ರೂಪಾಯಿ ಖರ್ಚು ಮಾಡಿದಂಗೆ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಸಂಗ್ರಹಣೆಯ ಸಮಯದಲ್ಲಿ ಮೊಳಕೆ ಪ್ರಮಾಣವನ್ನು ತಗ್ಗಿಸ್ಬೋದು, ಹಾನಿಯನ್ನು ತಗ್ಗಿಸಿ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಬಂದಾಗ ನಾವು ಮಾರುಕಟ್ಟೆಗೆ ಕಳಿಸಿ ಅಧಿಕ ಲಾಭಗಳನ್ನು ಪಡಿಬಹುದಾಗಿದೆ. ಈರುಳ್ಳಿ ಬೀಜೋತ್ಪಾದನೆ ಬಗ್ಗೆ ತಿಳ್ಕೊಬೇಕಂತಂದರೆ ನಾವು ಇದರಲ್ಲಿ 2 ಥರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊತೀವಿ. 2 ವಿಧಾನಗಳಂತ ಹೇಳ್ಬೋದು ಇವನ್ನ. ಒಂದು ಬೀಜದಿಂದ ನೇರವಾಗಿ ಬೀಜೋತ್ಪಾದನೆ ಮಾಡ್ಬೋದು. ಅಂದರೆ ಮೊದಲನೇ ಋತುವಿನಲ್ಲಿ ಬೆಳೆದ ಗಡ್ಡೆಗಳನ್ನು ಕಿತ್ತದೇ ಹೊಲದಲ್ಲಿಯೇ ಚಳಿಗಾಲದಲ್ಲಿ ಬಿಡಬೇಕು. ಸೊ ಈ ಪದ್ಧತಿಯಲ್ಲಿ ತಳಿಯ ಪರಿಶುದ್ಧತೆ ಹಾಗೂ ಬೀಜದ ಗುಣಮಟ್ಟ ಕಾಯ್ದುಕೊಳ್ಳುವುದು ಸ್ವಲ್ಪ ಕಷ್ಟದಾಯಕ. ಆಮೇಲೆ ಮೊದಲನೇ ಋತುವಿನಲ್ಲಿ ಬೆಳೆದ ಗಡ್ಡೆಗಳನ್ನು ಅದೇ ಜಮೀನಿನಲ್ಲಿ ಬಿಡುವುದರಿಂದ ಹೆಚ್ಚಾಗಿ ಅವು ರೋಗ ಮತ್ತು ಕೀಟಬಾಧೆಗಳಿಗೆ ಹೆಚ್ಚು ತುತ್ತಾಗುವ ಒಂದು ಚಾನ್ಸು ಜಾಸ್ತಿ ಇರೋದರಿಂದ ರೋಗ ಕೀಟಗಳ ಬಾಧೆ ಮತ್ತು ಈ ಗುಣಮಟ್ಟದ ಬೀಜಗಳನ್ನು ಪಡೆಯುವುದು ಬಹಳ ಕಷ್ಟದಾಯಕ. ಇನ್ನು 2ನೇ ವಿಧಾನ ಅದು ಬೀಜದಿಂದ ಗಡ್ಡೆ ಮತ್ತು ಗಡ್ಡೆಯಿಂದ ಬೀಜೋತ್ಪಾದನೆ. ಬೀಜದಿಂದ ಮೊದಲು ಗಡ್ಡೆ ಬೆಳೆದು ನಂತರ ಆ ಗಡ್ಡೆಗಳನ್ನು ಕಟಾವು ಮಾಡಿ ಗಡ್ಡೆಗಳನ್ನು ಆಯ್ದು ಗಡ್ಡೆ ನಾಟಿ ಮಾಡೋದ್ರಿಂದ ಬೀಜೋತ್ಪಾದನೆ ಮಾಡುವುದು. ಅಂದರೆ ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಮೊದಲನೇ ವರ್ಷ ಅಂದರೆ ಮೊದಲನೇ ಹಂಗಾಮಿನಲ್ಲಿ ಉತ್ಪಾದಿಸಿದ ಗಡ್ಡೆಗಳನ್ನು ಮುಂದಿನ ಹಂಗಾಮಿನಲ್ಲಿ ಬೀಜೋತ್ಪಾದನೆಗೆ ಉಪಯೋಗಿಸುವುದು. ಸೊ ಗುಣಮಟ್ಟದ ಬೀಜ ಹಾಗೂ ಅಧಿಕ ಬೀಜದ ಇಳುವರಿ ಮತ್ತು ಈ ತಳಿಯ ಶುದ್ಧತೆ ಕಾಪಾಡಿಕೊಳ್ಳಲು ಇದು ಹೆಚ್ಚು ಸಹಾಯಕವಾಗಿದೆ. ಕಾರಣ ಏನಪ್ಪ ಅಂದರೆ ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡು ಬೆಳೆಯುವಂಥ ಅವಕಾಶ ಜಾಸ್ತಿ ಇರುತ್ತೆ. ಗಡ್ಡೆಗಳ
ಈ ಬಣ್ಣದ ಆಧಾರದ ಮೇಲೆ, ಗಾತ್ರದ ಆಧಾರದ ಮೇಲೆ ನಾವು ಆಯ್ಕೆ ಮಾಡುವಂಥ ಅವಕಾಶ ಜಾಸ್ತಿ. ಇನ್ನು ಬೀಜದ ಗುಣಮಟ್ಟ ಹಾಗೂ ಅನುವಂಶೀಯ ಶುದ್ಧತೆ ಕಾಯಿಗಡ್ಡೆಗಳ ಆಯ್ಕೆಯ ಮೇಲೆ ಅವಲಂಬನೆ ಆಗಿರುತ್ತೆ. ಸೊ ಮತ್ತು ನಾವು ಆಯ್ಕೆ ಮಾಡುವಾಗ ಈ ಜೋಡು ಗಡ್ಡೆ ಇರ್ತಕ್ಕಂಥ ಗಡ್ಡೆಗಳನ್ನಾಗಲಿ ಅಥವಾ ಕೊಳೆತಂಥ ಗಡ್ಡೆಗಳನ್ನು ಆಗಲಿ, ಮೊಳಕೆ ಹೊಡೆದ ಗಡ್ಡೆಗಳನ್ನು ಅಥವಾ ರೋಗಗ್ರಸ್ತ ಅಥವಾ ಚಿಕ್ಕ ಗಡ್ಡೆಗಳನ್ನಾಗಲಿ, ಇವು ಚಪ್ಪಟೆ ಆಕಾರದ್ದು ಅಥವಾ ಆಕಾರವಿಲ್ಲದೇ ಇರತಕ್ಕಂಥ ಗಡ್ಡೆಗಳನ್ನು ನಾವು ಬೇರ್ಪಡಿಸಿ ಉತ್ತಮವಾದಂಥ ಗಾತ್ರವುಳ್ಳ ಯೂನಿಫಾರ್ಮ್ ಆಗಿರ್ತಕ್ಕಂಥ ಗಡ್ಡೆಗಳನ್ನು, ಒಳ್ಳೆಯ ಬಣ್ಣ ಹೊಂದಿದಂಥ ಗಡ್ಡೆಗಳನ್ನು, ಆಕಾರ ಹಾಗೂ ಗಾತ್ರಗಳಲ್ಲಿ ಒಂದೇ ಸಮನಾಗಿರ್ತಕ್ಕಂಥ ಗಡ್ಡೆಗಳನ್ನು ಆಯ್ಕೆ ಮಾಡೋದರಿಂದ ನಾವು ಹೆಚ್ಚಿನ ಒಂದು ಬೀಜದ ಇಳುವರಿಯನ್ನು ಇಲ್ಲಿ ಮಾಡಲು ಅವಕಾಶ ಇರುತ್ತೆ. ಸೊ ಆಯ್ಕೆ ಮಾಡಿದ ಗಡ್ಡೆಗಳು ಸುಮಾರು 45ರಿಂದ 50 ಮಿಲಿಮೀಟರ್ ವ್ಯಾಸ ಇರತಕ್ಕಂಥ ಗಡ್ಡೆಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಅವು 60ರಿಂದ 80 ಗ್ರಾಮ್ ತೂಕ, ಪ್ರತಿ ಗಡ್ಡೆ 60ರಿಂದ 80 ಗ್ರಾಮ್ ತೂಕವನ್ನು ಹೊಂದಿರ್ತವೆ. ಆಮೇಲೆ ನೀವು ಅವನ್ನ ಈ ಕ್ರಾಸ್ ಸೆಕ್ಷನ್ ತೆಗೆದಾಗ, ಕಟ್ ಮಾಡಿದಾಗ ಈ ಏಕಕೇಂದ್ರವನ್ನು ಹೊಂದಿರ್ತವೆ. ಸೊ ಯಾವ ಗಡ್ಡೆಗಳು ಏಕಕೇಂದ್ರವನ್ನು ಹೊಂದಿದಂಥವುಗಳನ್ನು ನಾವು ಬೀಜೋತ್ಪಾದನೆಗೆ ಬಳಕೆ ಮಾಡ್ತೀವೋ ಆ ಸಸಿ ಉತ್ತಮವಾದಂಥ ಹೂ ಬಿಟ್ಟು ಉತ್ತಮವಾದಂಥ ಗುಣಮಟ್ಟದ ಬೀಜಗಳನ್ನು ಕೊಡುತ್ತೆ. ಸೊ ಬೀಜೋತ್ಪಾದನೆಗೆ ಆಯ್ಕೆ ಮಾಡಿದ ಗಡ್ಡೆಗಳನ್ನು ನಾವು ಸಾಮಾನ್ಯವಾಗಿ ಅಕ್ಟೋಬರ್-ನವಂಬರ್ ತಿಂಗಳಲ್ಲಿ ನಾಟಿ ಮಾಡಬೇಕಾಗತ್ತೆ. ಅಂದರೆ ಮುಂಗಾರು ಹಂಗಾಮಿನಲ್ಲಿ ನಾವು ಹಾಕಿದಂಥ ಬೆಳೆಯನ್ನು ಕಟಾವು ಮಾಡಿ ಅಕ್ಟೋಬರ್-ನವಂಬರ್ ತಿಂಗಳಲ್ಲಿ ಅದೇ ಗಡ್ಡೆಗಳನ್ನು ನಾಟಿಗೆ ಬಳಕೆ ಮಾಡುತ್ತೇವೆ. ಸೊ ಇಲ್ಲಿ ಸಾಮಾನ್ಯವಾಗಿ 45 ಸೆಂಟಿಮೀಟ್ರ್ ಅಂತರ ಇರತಕ್ಕಂಥ ಬೋದುಗಳನ್ನು ನಿರ್ಮಾಣ ಮಾಡಿ ಎರಡೂ ಬದಿಗೆ ಗಡ್ಡೆಗಳನ್ನು ನಾಟಿ ಮಾಡಬೇಕಾಗತ್ತೆ. ಸೊ ಸರ್ವೇ ಸಾಮಾನ್ಯವಾಗಿ ಸಮತಟ್ಟಾದ ಭೂಮಿ ಮೇಲೆ ಈ ನಾಟಿ ಮಾಡಿ 1 ತಿಂಗಳ ನಂತರ ಮಣ್ಣು ಏರಿಸಿ ಬೋದುಗಳನ್ನು ನಿರ್ಮಿಸಬಹುದು. ಮತ್ತು ಪ್ರತಿ ಎಕರೆಗೆ ಬೀಜೋತ್ಪಾದನೆಗಾಗಿ ಸುಮಾರು 10ರಿಂದ 12 ಕ್ವಿಂಟಲ್ ಗಡ್ಡೆಗಳನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಸೊ ನಾಟಿಗೆ ಉಪಯೋಗಿಸುವಂಥ ಗಡ್ಡೆಗಳನ್ನು ಮೇಲಿನಿಂದ ನಾವು ಮೇಲಿನಿಂದ 1/3 ಭಾಗದಷ್ಟು ಕತ್ತರಿಸಿ, ಕತ್ತರಿಸಿದ ಗಡ್ಡೆಗಳನ್ನು 0.2% ಬ್ಯಾವಿಸ್ಟಿನ್ ದ್ರಾವಣದಲ್ಲಿ 20-30 ನಿಮಿಷ ಅದ್ದಿ ನಾಟಿಗೆ ಉಪಯೋಗಿಸಿದರೆ ಈ ರೋಗಗಳನ್ನು ನಾವು ನಿವಾರಿಸಬಹುದು. ಸೊ ಉಳಿದ ಈರುಳ್ಳಿ ಬೆಳೆಗೆ ಅನುಸಾರವಾಗಿ ಮಿಕ್ಕ ಎಲ್ಲ ಒಂದು ಈ ಪರಿಕರಗಳನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಬಳಕೆ ಮಾಡಿಕೊಂಡು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿದಾಗ ಪ್ರತಿ ಎಕರೆಗೆ ಸುಮಾರು 150ರಿಂದ 200 ಕಿಲೋಗ್ರಾಮ್ ಬೀಜವನ್ನು ನಾವು ಬೀಜದ ಇಳುವರಿಯನ್ನು ನಾವು ಪಡೆಯಬಹುದು. ಇಲ್ಲಿ ಬೀಜೋತ್ಪಾದನೆ ಸಮಯದಲ್ಲಿ ಸಾಧ್ಯವಾದಷ್ಟು ನಾವು ಈ ಜೇನುಗೂಡುಗಳನ್ನು ಜಮೀನುಗಳಲ್ಲಿ ನಾವು ಇಟ್ಟಾಗ ಹೆಚ್ಚಿನ ಪರಾಗಸ್ಪರ್ಶವಾಗಿ ಉತ್ತಮವಾದಂಥ ಗುಣಮಟ್ಟದ ಬೀಜಗಳನ್ನು ನಾವು ಪಡೆಯಬಹುದು. ಸೊ ಹಾಗಾಗಿ ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸುವಾಗ ಮುಂಜಾನೆ ಸಮಯದಲ್ಲಿ ಸಿಂಪರಣೆ ಮಾಡದೆ ಸಾಯಂಕಾಲ ಸಮಯದಲ್ಲಿ ನಾವು ಕೀಟನಾಶಕವನ್ನು ಬಳಸೋದು ಸೂಕ್ತ. ಯಾಕಂದರೆ ಅವು ಹೆಚ್ಚಾಗಿ ಪರಾಗ ಸಂಗ್ರಹಣೆಯ ಸಲುವಾಗಿ ಮುಂಜಾನೆಯ ಒಂದು ಹನಿ ಬೀಜ ಅಥವಾ ಜೇನು ಹುಳುಗಳ ಆ್ಯಕ್ಟಿವಿಟಿ ಜಮೀನುಗಳಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಈ ಹಾನಿಕಾರಕ ಕೀಟನಾಶಕಗಳನ್ನು ಬಳಸಿದ್ದೇ ಆದಲ್ಲಿ ಜೇನುಗಳು ಸಹಿತ ತುತ್ತಾಗುವಂಥ ಜೇನುಗಳು ಸಾವಿಗೆ ತುತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಾಯಂಕಾಲ ನಾವು ಸಿಂಪರಣೆ ಮಾಡೋದು ಬಹಳ ಸೂಕ್ತ. ಇನ್ನು ಈ ಒಂದು ಗಡ್ಡೆ ನಾಟಿ ಮಾಡಿದ ಮೇಲೆ ಸುಮಾರು ನಮಗೆ ಅಕ್ಟೋಬರ್-ನವಂಬರಲ್ಲಿ ಹಾಕಿದಂಥ ಗಡ್ಡೆಗಳು ಫೆಬ್ರವರಿ-ಮಾರ್ಚಲ್ಲಿ ನಮಗೆ ಕಟಾವಿಗೆ ಬರ್ತವೆ. ಆದಷ್ಟು ನಾವು ಮಾರ್ಚು ಒಳಗಡೆ ನಾವು ಬೀಜ ಅಥವಾ ರಾಶಿ ಮಾಡುವಂಥ ಒಂದು ವ್ಯವಸ್ಥೆ ಇಟ್ಟುಕೊಂಡು ಮಾಡಬೇಕಾಗತ್ತೆ. ಕಾರಣ ಈ ಸಮ್ಮರ್ ಸೀಸನಲ್ಲಿ ಈ ಸುಮಾರು ಅಡ್ಡ ಮಳೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಆಲಿಕಲ್ಲು ಮಳೆ ಆಗುವಂಥ ಚಾನ್ಸಸ್ ಇರ್ತವೆ. ಸೊ ಅವುಗಳಿಂದ ಹಾನಿ ತಪ್ಪಿಸುವ ಸಲುವಾಗಿ ಮಾರ್ಚ್ಗಿಂತ ಮುಂಚಿತವಾಗಿ ನಮಗೆ ಒಂದು ಈ ಬೀಜದ ಇಳುವರಿ ಬೀಜಕ್ಕಾಗಿ ನಾವು ಕಟಾವು ಮಾಡೋದು ಬಹಳ ಉತ್ತಮ. ಮತ್ತು ಈ ಅಕ್ಟೋಬರ್-ನವಂಬರ್ ತಿಂಗಳಲ್ಲಿ ಹಾಕಿದಾಗ ಈ ಹೂವಿನ ಒಂದು ಉತ್ಪಾದನೆ, ಹೂ ಬಿಡುವಿಕೆ ಜಾಸ್ತಿ ಆಗುತ್ತೆ. ಯಾಕಂದರೆ ಈ ಒಂದು ಬೆಳೆ ತಂಪು ಉಷ್ಣತೆ ಕಡಿಮೆ ಆದಾಗ, ವಾತಾವರಣದ ಉಷ್ಣತೆ ಕಡಿಮೆ ಆದಾಗ ಬೇಗನೆ ಹೂ ಬಿಡಲು ಸಹ ಪ್ರಾರಂಭಿಸುತ್ತೆ. ಹೂವಿನ ಸೈಜು ಕೂಡ ಉತ್ತಮವಾಗಿರುತ್ತೆ. ಉತ್ತಮವಾದಂಥ ಬೀಜದ ಇಳುವರಿನ ನಾವು ನಿರೀಕ್ಷಣೆ ಮಾಡ್ಬೋದು.
ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.